Hello everyone, welcome back to maths class. In today's video, we shall derive the equation of a straight line in normal form. In your previous video, we have discussed the equation of a line in point slope form, slope intercept form, intercept form. Also, we have solved some examples regarding this equation of a line. In today's video, we shall derive this a straight line in a normal form. Before we begin with this derivation, let me tell you what is mean by normal form. Normal form ಅಂದ್ರೆ ಏನಂತ ಫಸ್ಟ್ ನೋಡೋಣ, ಆಮೇಲೆ equation of a straight line in normal form ನ find out ಮಾಡೋಣ. Normal form ಅಂದ್ರೆ in a Cartesian plane means x-axis and y-axis, if I draw one non-vertical line, suppose this one is a non-vertical line, you all know that how to find the slope of this non-vertical line. And now basically normal means perpendicular. What? Perpendicular means 90 degree. See, if I draw one line from the origin, that line makes a perpendicular to non-vertical line. This line, suppose this length is P, this is 90 degree. Normal means perpendicular to that one non-vertical line. This line is perpendicular to the non-vertical line from the origin O. Okay, and now one angle, this angle is suppose alpha. This angle is made by this norm, this length P, or else OA and positive x-axis and this OA. ಈ angle ಹೆಂಗೆ ಬಂತ್ರಿ? ಈ angle is made by this x-axis and normal means perpendicular. ಯಾವ ಈ ನಾನ್ ವರ್ಟಿಕಲ್ ಲೈನ್ಗೆ ಏನು ಪರ್ಪೆಂಡಿಕ್ಯುಲರ್ ಆಗಿರುತ್ತಲ್ಲ, ಇದಕ್ಕೂ ಮತ್ತು ಈ ಪಾಸಿಟಿವ್ ಎಕ್ಸಿಸ್ಗೂ ಇದು ಆ್ಯಂಗಲ್ ಬಂತು. ದಿಸ್ ಈಸ್ ಯುವರ್ ಅಲ್ಪಾ. ಮತ್ತು ಇದು ಅಲ್ಪ ಏನಿರುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್ ಇರುತ್ತೆ ಎಕ್ಸ್ ಎಕ್ಸಿಸಿಂದ. ಇದು ಗಿವನ್ ಥಿಂಗ್ ಏನೇನು ಕೊಟ್ಟರು ಈಗ, ಪಿ ಅಂದರೆ ಏನ್ರಿ, ದಿಸ್ ಲೈನ್ ಲೆಂತ್. ಈ ಲೈನ್ ಹೆಂಗೆ ಬಂತು, ದಿಸ್ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ನಾನ್ ವರ್ಟಿಕಲ್ ಲೈನ್ ಫ್ರಮ್ ದ ಒರಿಜಿನ್ ಓ. ಇದೊಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಆ್ಯಂಗಲ್ ಒಂದಿರುತ್ತೆ. ಈ ಆ್ಯಂಗಲ್ ಹೆಂಗೆ ಬಂತು, ದಿಸ್ ಆ್ಯಂಗಲ್ ಈಸ್ ಮೇಡ್ ಬೈ ದ ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಫ್ರಮ್ ದಿಸ್ ಆ್ಯಂಡ್ this line. That is your normal form. ಇದು normal form meaning. Normal form meaning ಏನ್ರಿ, length of this perpendicular means normal ಅಂದರೆ perpendicular from the origin to this non-vertical line ಇರಬೇಕು. ಈ ಲೆಂತ್ ಒಂದು ಕೊಟ್ಟಿರ್ತಾರೆ. ನೆಕ್ಸ್ಟ್ angle which normal makes with the positive direction of the angles. ನಾರ್ಮಲ್ ಆ್ಯಂಗಲ್, ಇವೆರಡು ಲೆಂತ್ ಆಫ್ ದಿಸ್ ಪರ್ಪೆಂಡಿಕ್ಯುಲರ್ ಆರ್ ನಾರ್ಮಲ್ ಮತ್ತು ಇದು ಆ್ಯಂಗಲ್, ಇವೆರಡು ಕೊಟ್ಟಿರಂದ್ರೆ ಇದೇನು ಫಾರ್ಮ್ ಐತ್ರಿ, ನಿಮ್ದು ನಾರ್ಮಲ್ ಫಾರ್ಮ್ ಅಂತ ಫೈಂಡ್ ಔಟ್ ಆಯ್ತು. ಇಷ್ಟು ಹೇಳಿದ್ಮೇಲೆ ನಿಮ್ಗೊಂದು ಆಬ್ವಿಯಸ್ಲಿ ಒಂದು ಡೌಟ್ ಬರಬೇಕು, ಏನಂದ್ರೆ ಇನ್ಕ್ಲಿನೇಷನ್ ಅಂತ ಬಗ್ಗೆ ಹೇಳಿದ್ದೆ ನಾನು. ಟೀಟಾ ಏನು ಇನ್ಕ್ಲಿನೇಷನ್ ಅಂದ್ರೆ ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಮ ಆಫ್ಲೈನ್ ಕ್ಲಾಸ್ ಒಳಗೆ. ವಾಟ್ ಈಸ್ ಮೀನ್ ಬೈ ಇನ್ಕ್ಲಿನೇಷನ್? ಅಬೌವ್ ದ ಎಕ್ಸ್ ಎಕ್ಸಿಸ್ ಇರಬೇಕ್ರಿ. ಇನ್ಕ್ಲಿನೇಷನ್ ಅಂದ್ರೆ ಏನ್ರಿ, ಬೇಸಿಕ್ಲಿ ಇಟ್ ಈಸ್ ಒನ್ ಟೈಪ್ ಆಫ್ ಆ್ಯಂಗಲ್ ಅಬೌವ್ ದ ಎಕ್ಸ್ ಎಕ್ಸಿಸ್ ಟುವರ್ಡ್ಸ್ ಅ ಪಾಸಿಟಿವ್ ಎಕ್ಸ್ ಎಕ್ಸಿಸ್, ಪಾಸಿಟಿವ್ ಡಿರೆಕ್ಷನ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್ ಇರಬೇಕು ನಾನ್ ವರ್ಟಿಕಲ್ ಲೈನ್. ಅದು ಇನ್ಕ್ಲಿನೇಷನ್ ಆಯಿತು. ಇಲ್ಲಿ ಅಲ್ಪ ಒಂದು ಆ್ಯಂಗಲ್ ಇದೆ. ಈ ಆ್ಯಂಗಲ್ ಯಾವ ರೀತಿ ಮೇಡ್ ಐತ್ರಿ, ದಿಸ್ ಆ್ಯಂಗಲ್ ಈಸ್ ಮೇಡ್ ಬೈ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ನಾರ್ಮಲ್, ದಿಸ್ ಪರ್ಪೆಂಡಿಕ್ಯುಲರ್ ಲೈನ್ಗೂ ಮತ್ತು ಇದಕ್ಕೂ ಇರುವಂಥ ಕ್ರಿಯೇಟ್ ಆಗಿರುವಂಥ ಇದು ಒಂದು ಆ್ಯಂಗಲ್, ದಿಸ್ ಆ್ಯಂಗಲ್. ಈಗ ಥಿಂಕ್ ಮಾಡಿರಿ, ಇನ್ಕ್ಲಿನೇಷನ್ಗೂ ಈ ಆ್ಯಂಗಲ್ಗೂ ಏನಾದರೂ ಏನು ಡಿಫ್ರೆನ್ಸ್ ಇದೆ ಅನ್ನೋದು ಥಿಂಕ್ ಮಾಡಿರಿ. ಇನ್ಕ್ಲಿನೇಷನ್ಗೂ ಐ ಥಿಂಕ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತದ ಅಂತ ಅನ್ಕೋತೀನಿ. ಟೀಟಾ ಅಂದರೆ ಏನ್ರಿ, ಇನ್ಕ್ಲಿನೇಷನ್ ಏನಂತ ಹೇಳಿದ್ದೆ. ಟೀಟಾ ಅಂದರೆ ಇಲ್ಲಿ ಬರೀತೀನಿ ನೋಡ್ರಿ,
ಥೀಟಾ ಬಗ್ಗೆ. ಇನ್ಕ್ಲಿನೇಷನ್ ಬಗ್ಗೆ ಏನು ಹೇಳಿದೆ, ಅಬೋವ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಓಕೆ, ಟುವರ್ಡ್ಸ್ ಪಾಸಿಟಿವ್ ಡಿರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಇರುತ್ತೆ. ನೆಕ್ಸ್ಟ್ ಆಂಟಿ ಕ್ಲಾಕ್ ವಾಯ್ಸ್ ಇರುತ್ತೆ ಹೇಳಿದೆ. ಆಲ್ಸೋ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ ಥೀಟಾ ಈಸ್ ಇನ್ ಬಿಟ್ವೀನ್ 0 to 180 ಡಿಗ್ರಿ ಅಂತ ಹೇಳಿದ್ದೆ. ಎಸ್ ಅನ್ನು ಈಗೆಲ್ಲ ಇನ್ಕ್ಲಿನೇಷನ್ ಬಗ್ಗೆ ಆಯಿತು. ಅಬೋವ್ ಎಕ್ಸ್ ಆಕ್ಸಿಸ್ ಇರಬೇಕು, ಟುವರ್ಡ್ಸ್ ಪಾಸಿಟಿವ್ ಡಿರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಮೀನ್ಸ್ ದಟ್ ಆ್ಯಂಗಲ್ ಶುಡ್ ಬಿ ಇನ್ ಅ ಪಾಸಿಟಿವ್. ದೆನ್ ಥೀಟಾ ಈಸ್ ಇನ್ ಲೈಸ್ ಬಿಟ್ವೀನ್ 0 to 180 ಡಿಗ್ರಿ ಅಂತ ಹೇಳಿದೆ. ಇದೆಲ್ಲ ಏನ್ರಿ ಇನ್ಕ್ಲಿನೇಷನ್ ಬಗ್ಗೆ. ಇನ್ಕ್ಲಿನೇಷನ್ ಅಂತಂದ್ರೆ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಈ ಅಲ್ಪಾಗೂ ಡಿಫ್ರೆನ್ಸ್ ಇದೆ. ಈ ಅಲ್ಫಾ ಕೂಡ ಅಬೋವ್ ದ ಎಕ್ಸಿಸ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಈ ಅಲ್ಫಾ ಹೆಂಗೆ ಮೇಡ್ ಆಗಿದೆ, ಅಲ್ಫಾ ಈಸ್ ಮೇಡ್ ಬೈ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ನಾರ್ಮಲ್ ಫಾರ್ಮ್. ಇಟ್ ಮೀನ್ಸ್ ಈ ಅಲ್ಫಾ 0 to 180 ಡಿಗ್ರಿ ಇರಬೇಕಂತ ಏನು ಕಂಡೀಷನ್ ಇಲ್ಲ. ಈ 0 to 360 ಡಿಗ್ರಿ ಇರುತ್ತೆ. ಇದೇ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಇನ್ಕ್ಲಿನೇಷನ್ಗೂ ಮತ್ತು ಈ ನಾರ್ಮಲ್ ಫಾರ್ಮಿಂದ ಮೇಡ್ ಆಗಿರೋಂಥ ಕ್ರಿಯೇಟ್ ಆಗಿರೋಂಥ ಈ ಆ್ಯಂಗಲ್ಗೂ ಡಿಫ್ರೆನ್ಸ್ ಏನಂದರೆ, ಈ ಇನ್ಕ್ಲಿನೇಷನು ಈಸ್ ಲೈಸ್ ಬಿಟ್ವೀನ್ 0 to 180 ಡಿಗ್ರಿ ಇತ್ತು. ಈ ಅಲ್ಫಾ ಈಸ್ ಇನ್ ಬಿಟ್ವೀನ್ 0 to 360. ಹೆಂಗೆ, ಯಾವ ರೀತಿ ಅಂತ ನೋಡ್ರಿ. ಸಪೋಸ್ ಈ ನಾನ್ ವರ್ಟಿಕಲ್ ಲೈನ್ ಇಲ್ಲಿತ್ತು, ನಾರ್ಮಲ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಇದಾಯಿತು, ಇದು ಲೆಂತ್ ಇದು ಪಿ. ಆ್ಯಂಗಲ್ ಹೆಂಗೆ ಮೇಡ್ ಆಗುತ್ತಾ ನಾರ್ಮಲ್ ಫಾರ್ಮ್ದು, ಆ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ಗೆ ಆಯಿತು, ಇಲ್ಲಿ ಬಂತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸಪೋಸ್ ಇನ್ ಕಾರ್ಟೀಷಿಯನ್ ಪ್ಲೇನ್ ಒಳಗೆ ನಾನ್ ವರ್ಟಿಕಲ್ ಲೈನ್ ಈ ಕಡೆ ತಗೊಂಡೆ, ಈ ಕಡೆ ಕೆಳಗಡೆ ತಗೊಂಡೆ ಅಂದರೆ ಇನ್ಕ್ಲಿನೇಷನ್ ಏನಿದೆ ಆಬ್ವಿಯಸ್ಲಿ ಇಲ್ಲಾಗತ್ತೆ ಅಬೋವ್ ದ ಎಕ್ಸ್ ಆಕ್ಸಿಸ್. ಬಟ್ ಈ ನಾರ್ಮಲ್ ಫಾರ್ಮ್ ಅಂದರೆ ಏನ್ರಿ, ಈಗ ಈ ನಾನ್ ವರ್ಟಿಕಲ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಫ್ರಮ್ ದ ಒರಿಜಿನ್ ಇರಬೇಕು, 90 ಡಿಗ್ರಿ ಆಯಿತು. ಸಪೋಸ್ ಹಿಯರ್ ಎ. ಮತ್ತೇನು ಹೇಳಿದ್ದೆ, ಆ್ಯಂಗಲ್ ಒಂದು ಕ್ರಿಯೇಟ್ ಆಗಬೇಕು ನಾರ್ಮಲ್ ಫಾರ್ಮ್ ಅಂತ. ಲೈನ್ ಹೇಳಿದ್ರಿ ಪರ್ಪೆಂಡಿಕ್ಯುಲರ್ಗೆ ಆ ಒಂದು ನಾನ್ ವರ್ಟಿಕಲ್ ಲೈನ್ಗೆ ಎಲ್ಲಿಂದ ಬಂತು, ಒರಿಜಿನಿಂದ ಬಂತು, ಅದು 90 ಡಿಗ್ರಿ ಇರುತ್ತೆ. ಮತ್ತೊಂದೇನು ಕಂಡೀಷನ್ ಬೇಕ್ರಿ, ಇದ್ರ ಲೆಂತ್ ಇರಬೇಕು. ಇದ್ರ ಲೆಂತ್ ಸಪೋಸ್ ಪಿ ಅಂತ ತಗೋರಿ. ಈಗ ನಮ್ಗೆ ಆ್ಯಂಗಲ್ ಬೇಕು. ಆ್ಯಂಗಲ್ ಯಾವ ರೀತಿ ಮೇಡ್ ಆಗಬೇಕ್ರಿ, ದ ಆ್ಯಂಗಲ್ ಈಸ್ ಮೇಡ್ ಬೈ ವಾಟ್, ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೀನ್ಸ್ ಈ ಪಾಸಿಟಿವ್ ಈ ಕಡೆ ಪಾರ್ಟಿಂದ ಈ ಎಕ್ಸ್ ಆಕ್ಸಿಸ್ಗೂ ಈ ನಾರ್ಮಲ್ ಫಾರ್ಮ್ಗೂ ಇರ್ಬೇಕು, ಕ್ರಿಯೇಟ್ ಆಗ್ಬೇಕು ಅದು ಆ್ಯಂಗಲ್. ಈಗ ನೋಡ್ರಿ, ಈ ಪಾಸಿಟಿವ್ ಎಕ್ಸ್ ಆಕ್ಸಿಸಿಂದ ಈ ನಾರ್ಮಲ್ಗೆ ಬಂತು. ಎಸ್, ದಿಸ್ ಈಸ್ ಯುವರ್ ಸಪೋಸ್ ಅಲ್ಫಾ. ಎಲ್ಲಿಂದ ಬಂತು, ನಾರ್ಮಲ್ ಫಾರ್ಮ್ ಬಗ್ಗೆ ಡಿಸ್ಕಷನ್ ಮಾಡತ್ತೇವಿ. 2 ಪಾಯಿಂಟ್ ಇದ್ರೆ ನಾರ್ಮಲ್ ಫಾರ್ಮ್ ಆಗುತ್ತೆ. ಯಾವುದು, ಒಂದು ಲೈನ್, ಆ ನಾನ್ ವರ್ಟಿಕಲ್ ಲೈನ್ಗೆ ನೀವು ಪರ್ಪೆಂಡಿಕ್ಯುಲರ್ ಲೈನ್ ತೆಗೆದ್ರಿ ಫ್ರಮ್ ಒರಿಜಿನ, ಅದು ಲೆಂತ್ ಸಿಕ್ತು, ದ್ಯಾಟ್ ಈಸ್ ಯುವರ್ ಪಿ. ಆ್ಯಂಗಲ್ ಒಂದು ಬೇಕು. ಆ ಆ್ಯಂಗಲ್ ಯಾವ ರೀತಿ ಮೇಡಪ್ ಆಗಬೇಕು, ಆ ಪಾಸಿಟಿವ್ ಡಿರೆಕ್ಷನ್, ಪಾಸಿಟಿವ್ ಪಾರ್ಟ್ ಇರುತ್ತಲ್ಲ ಎಕ್ಸ್ ಆಕ್ಸಿಸ್ಗೆ, ಅಲ್ಲಿಂದ ದಟ್ ಆ್ಯಂಗಲ್ ಈಸ್ ಮೇಡ್ ಬೈ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಟು ದ ಯಾವುದ್ರಿ, ಆ ನಾರ್ಮಲ್ ಫಾರ್ಮ್ ಏನು ಪರ್ಪೆಂಡಿಕ್ಯುಲರ್ ಬಂದಿತ್ತು ಆ ಲೈನ್ಗೂ ಇರುವಂಥ ಆ್ಯಂಗಲ್ ಮಸ್ಟ್ ಆ್ಯಂಡ್ ಶುಡ್ ಏನಿರ್ಬೇಕ್ರಿ, ಆ್ಯಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್ ಇರಬೇಕ್ರಿ. ನೋಡ್ರಿ, ಇದು ಆ್ಯಂಟಿ ಕ್ಲಾಕ್ ವೈಸ್ ಈ ಕಡೆಯಿಂದ ಬರೋಂಗಿಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್ ಒಳಗೆ ಬರಬೇಕು. ಈಗ ಅಲ್ಪ ಆಯಿತು ನೋಡ್ರಿ. ಆಬ್ವಿಯಸ್ಲಿ ಇಟ್ ಈಸ್ ಮೋರ್ ದ್ಯಾನ್ 180 ಡಿಗ್ರಿ ಇದೆನಾ, ಎಸ್, ಈ ರೀತಿ ಇದ್ದಾಗ. ಬಟ್ ಇನ್ಕ್ಲಿನೇಷನ್ ಏನಾಗ್ತಿತ್ತು, 0 to 180 ಡಿಗ್ರಿ ಅಷ್ಟೇ ಇರುತ್ತೆ. ಬಟ್ ಈ ಆ್ಯಂಗಲ್ ಏನಿದೆಲ್ಲ, ಈ ಆ್ಯಂಗಲ್ ಏನಾಯ್ತು, 0 to 360 ಇರ್ಬೋದು. ಎಕ್ಸಾಂಪಲ್ ಗೊತ್ತಾಯ್ತಲ್ಲ, ಇದು ಇಲ್ಲಿ ಆ್ಯಂಗಲ್ ಏನಾಯಿತು ನಾರ್ಮಲ್ ಫಾರ್ಮ್ದು ವಿದಿನ್ 180 ಇದೆ, ಓಕೆ. ಬಟ್ ಇನ್ಕ್ಲಿನೇಷನ್ ಅಂತ ಏನು ಹೇಳಿದ್ದೆ, ಥೀಟಾ ಈಸ್ ಲೈಸ್ ಬಿಟ್ವೀನ್ 0 to 180 ಡಿಗ್ರಿ ಅಂತ ಹೇಳಿದೆ. ಬಟ್ ಇಲ್ಲಿ ಈ ಆ್ಯಂಗಲ್ ಏನಿದೆ 0 to 360 ಇರ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ತೋರಿಸಿದೆ, ಈಗ ಯಾವುದೇ ರೀತಿಯೂ ಇರ್ಬೋದು. ಐ ಹೋಪ್ you all understood what is exactly inclination and particular this angle. Normal form ಅಂದರೆ ಏನಂತ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. See here, normal form ಏನು ಎಕ್ಸ್ಪ್ಲೇನ್ ಮಾಡ್ದಿಲ್ಲ ಅದ್ರ ಬಗ್ಗೆ ಏನಿದೆ.
See here, the suppose a non-vertical line, ಈ non-vertical line ಇರುವಂಥ ಕಂಡೀಷನ್ಸ್ ಏನೇನು ಇದ್ರಿ ನಾರ್ಮಲ್ ಫಾರ್ಮ್ ಆಗುತ್ತೆ ನೋಡಿ. ದ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಒರಿಜಿನ್ ಟು ಲೈನ್. ದಿಸ್ ಲೈನ್ಗೆ ಲೆಂತ್ ಇರಬೇಕು, ಲೆಂತ್ ಕೊಟ್ಟಿರಬೇಕು. ಯಾವ್ದು ಲೆಂತು? ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಒರಿಜಿನ್ ಟು ದಿಸ್ ಲೈನ್ ಇರುವಂಥ ಏನು ಲೈನ್ ಇದೆಯಲ್ಲ ಪರ್ಪೆಂಡಿಕ್ಯುಲರ್ ಇದಿದೆ, ದಿಸ್ ಈಸ್ ಯುವರ್ ನಾರ್ಮಲ್. ಈ ಲೆಂತ್ ಕೊಟ್ಟಿರಬೇಕು, ಇಲ್ಲಿ ಕೊಟ್ಟಿದ್ದಾರೆ ಪಿ. ದೆನ್ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿರಬೇಕು? ಆ್ಯಂಗಲ್ ವಿಚ್ ನಾರ್ಮಲ್ ಮೇಕ್ಸ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ಮೀನ್ಸ್ ಈ ಆ್ಯಂಗಲ್ ಇರಬೇಕು. ಈ ಆ್ಯಂಗಲ್ ಯಾವ ರೀತಿ ಫೈಂಡ್ ಔಟ್ ಆಗುತ್ತೆ? ದ ಆ್ಯಂಗಲ್ ಈಸ್ ಮೇಡ್ ಬೈ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ವಿತ್ ದಿಸ್ ನಾರ್ಮಲ್ ಲೆಂತ್. ನಾರ್ಮಲ್ ಏನು ಸಿಕ್ಕಿರುತ್ತೆ ಇದಕ್ಕೂ ಮತ್ತು ಪಾಸಿಟಿವ್ ಎಕ್ಸ್ ಆಕ್ಸಿಸು ಆ್ಯಂಟಿ ಕ್ಲಾಕ್ ವೈಸ್ ಹೋಗಿರಬೇಕು. ಇವೆರಡು ಕೊಟ್ಟಿರಂದರೆ ದಿಸ್ ಈಸ್ ಯುವರ್ ನಾರ್ಮಲ್ ಫಾರ್ಮ್. ಸಿ ಎರಡು ಡಯಾಗ್ರಾಮ್ ಇಲ್ಲಿ ತೋರಿಸಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದ್ರಿಂದ. ಓ ಎ ಇರುವಂಥ ಲೆಂತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಪಿ ಅಂತ ಕೊಟ್ಟಿದ್ದೀನಿ. ಅಲ್ಪ ಯಾವ ರೀತಿ ಮೇಡ್ ಆಗೋದ? ಅಲ್ಪ ಈಸ್ ಮೇಡ್ ಬೈ ದ ಆ್ಯಂಗಲ್ ಬಿಟ್ವೀನ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಓ ಎ. ಇನ್ಕ್ಲಿನೇಷನು ಇದಕ್ಕೂ ಡಿಫ್ರೆನ್ಸ್ ಇದೆ. ಇನ್ಕ್ಲಿನೇಷನ್ ಏನಂತ ಎಕ್ಸ್ಪ್ಲೇನ್ ಮಾಡಿದೆ? ಟೀಟಾ ಈಸ್ ಇನ್ ಬಿಟ್ವೀನ್ 0 to 180 ಡಿಗ್ರಿ. ಇಲ್ಲಿ ಅಲ್ಪ ಏನಿರುತ್ತೆ 0 to 360 ಡಿಗ್ರಿ ಇರುತ್ತೆ. ಯಾಕಂತ ಹೇಳಿದೆ, ಇವೆರಡು ಡಯಾಗ್ರಾಮಿಂದ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅಲ್ಪ ವಿತಿನ್ 180 ಇದೆ, ಇಲ್ಲಿ ಮೋರ್ ದೆನ್ 180 ಇದೆ. ಅಲ್ಪ ಯಾವ ರೀತಿ ಮೇಡಪ್ ಆಗಬೇಕು? ಪಾಸಿಟಿವ್ ಎಕ್ಸ್ ಆಕ್ಸಿಸು ಮತ್ತು ನಾರ್ಮಲ್ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು ಬಂದಿರುತ್ತೆ ಈ ಲೆಂತು, ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ದಿಸ್ ಈಸ್ ಯುವರ್ ನಾರ್ಮಲ್ ಫಾರ್ಮ್. ಈ ನೆಕ್ಸ್ಟು ವಿ ವಿಲ್ ಸಾಲ್ವ್ ದ ಡೆರಿವೇಷನ್ ಆಫ್ ದ ಇಕ್ವೇಷನ್ ಆಫ್ ಎ ಸ್ಟೇಟ್ ಲೈನ್ ಇನ್ ನಾರ್ಮಲ್ ಫಾರ್ಮ್. ಆ ಇಕ್ವೇಷನ್ ಆಫ್ ಈ ಲೈನ್ ಏನಾಗ್ಬೋದು? ನಾರ್ಮಲ್ ಫಾರ್ಮ್ ಈ ರೀತಿ ಕೊಟ್ಟರೆ ಈ ಇಕ್ವೇಷನ್ ಆಫ್ ಎ ಲೈನ್ ಏನಾಗುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. Here the derive the equation of a straight line in normal form. Normal form ಬಗ್ಗೆ just discussion ಮಾಡಿದ್ವಿ. in this Cartesian plane non-vertical line ಇದೆ. normal formಗೆ ಒಂದು this line is perpendicular to non-vertical line and from the origin. The length of this perpendicular or normal form is what? P. Angle is made by the positive x-axis and this normal, and also they are given the intercept. You all know that what is meant by intercept. If the line is cut at the x-axis, the length between from the O to this point is nothing but your x-intercept. Similarly, if the line is cut at the y-axis, the length from the origin to this point is your y-intercept. Suppose the x-intercept is A and y-intercept is B. Also they are given normal form. ಫಸ್ಟ್ ಏನು ಕೊಟ್ಟಿರೋದನ್ನೆಲ್ಲ ಬರ್ಕೊಳ್ಳೋಣ. See here, let A and small b be the intercept on the coordinate axis. ಮತ್ತೇನು ಕೊಟ್ಟಿದ್ದಾರೆ? ನಾರ್ಮಲ್ ಫಾರ್ಮ್ ಕೊಟ್ಟಿದ್ದಾರೆ. ಓ ಎನ್ ಏನಾಗುತ್ತಾ? ಓ ಎನ್ ಬಿ ದ ಓ ಎನ್ ನೋಡಿರಿ ಡಯಾಗ್ರಾಮ್ ಪ್ರಕಾರ ಓ ಎನ್ ಬಿ ದ ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ನಾರ್ಮಲ್ ಟು ದ ಲೈನ್. ಮತ್ತೇನು ಕೊಟ್ಟಿದ್ದಾರೆ? ನಾರ್ಮಲ್ ಟು ದ ಲೈನ್ ಇಮಿಡಿಯೇಟ್ಲಿ ಏನು ಬರಬೇಕು? ಅದ್ರ ಲೆಂತ್ ಬರಬೇಕು ಪ್ಲಸ್ ಅದ್ರ ಆ್ಯಂಗಲ್ ಬರಬೇಕು. ನಾರ್ಮಲ್ ಫಾರ್ಮ್ ಅಂದರೆ ವಿಚ್ ಮೇಕ್ಸ್ angle alpha in positive direction of x-axis and whose length is ಇಷ್ಟು ಕೊಟ್ಟರಂದ್ರೆ ಏನ್ರಿದ ಸ್ಟ್ರೇಟ್ ಲೈನ್ ಇನ್ ನಾರ್ಮಲ್ ಫಾರ್ಮ್ ಬಗ್ಗೆ ಡೆರಿವೇಷನ್ ಮಾಡಬೇಕಾದ್ರೆ ಇಷ್ಟೆಲ್ಲ ಬೇಕು. ನೆಕ್ಸ್ಟ್ ಯಾವ ರೀತಿ ಈಕ್ವೇಷನ್ ಆಫ್ ಎ ಸ್ಟ್ರೇಟ್ ಲೈನ್ ಏನು ಬರುತ್ತೆ ನೋಡ್ರಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹಿಯರ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಲುಕ್ ಎಟ್ ದ ಟ್ರಯಾಂಗಲ್ ಓ ಕ್ಯಾಪಿಟಲ್ ಎ ಎನ್ OAN. This is a right angle triangle at N. Similarly, look at the triangle OBN. This is also one right angle triangle, the 90 degree at N. OBN and OAN.
the figure, triangle OAN. In triangle OBN, cos 90 minus alpha ಏನಾಗುತ್ತೆ ON divided by OB ಆಗುತ್ತೆ. From this triangle, in this triangle 90 minus alpha ಹೆಂಗೆ ಬಂತು? This total length is 90 degree. This part is alpha, means obviously this length ಏನಾಗುತ್ತೆ from origin to this ಏನಾಗುತ್ತೆ 90 minus alpha ಆಗುತ್ತೆ. From triangle ONB is also right angle triangle is 90 degree. In this triangle ಈ alpha ಈ angle ಗೆ ತಗೋಬೇಕ್ರಿ cos ತಗೋಬೇಕಾಗುತ್ತೆ. cos 90 minus alpha ಏನಾಗುತ್ತೆ adjacent divided by hypotenuse means ON in OB ಬರುತ್ತೆ. See here ON length is P, OB length is y-intercept, that is B. Then cos alpha, cos 90 minus alpha means by using your trigonometric equation at the 90 degree, this cos will changes to sin the positive, because 90 minus alpha is belongs to the first quadrant. In first quadrants all trigonometric ratios are positive. The sin alpha is P by B. Then we got here B value. Using this B value, P divided by sin alpha. See here, in normal form, the figure of normal form illa andre, this is your intercept form. You all know that the equation of a intercept form, yes or no? Yes. Using that, see here, therefore required equation of line ಆಗುತ್ತೆ ನೋಡಿ. intercept form ಪ್ರಕಾರ x divided by a plus y divided by b is equal to 1 ಇದೆ. intercept distance ಕೊಟ್ಟಾಗ equation of a line ಏನಾಗುತ್ತೆ x by a plus y by b is equal to 1 plus normal ಕೂಡ ಆ್ಯಡ್ ಆದಾಗ a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಹಾಕಬೇಕೀಗ ಈ equation ಒಳಗೆ ಏನಾಗುತ್ತೆ. So simple it is. X a value got here P by cos alpha plus y divided by P by sin alpha is equal to 1. This is nothing but x cos alpha a whole divided by b divided by c ಐತೆ, ಇದು ಮೇಲ್ಗಡೆ ಹೋಗುತ್ತೆ. x cos alpha divided by p plus y sin alpha divided by p is equal to 1 ಆಯಿತು. Denominator, both the denominator has same, that's why this goes to RHS part and it become 1 into p, that is your x cos alpha plus y sin alpha is equal to p. This is nothing but your equation of a straight line in normal form. X cos alpha, you all know that where this p is what here. P is nothing but the length of the normal or length of the perpendicular from the origin to that line. Then alpha inri the angle is inclination alla, mistake ಮಾಡ್ಕೋಬೇಡ್ರಿ. From this figure P and the length of this from origin to n, alpha is made by the from the positive x-axis and this normal, this perpendicular line in the anti-clockwise direction ಇಂದ ಆಗಿರುತ್ತೆ. inclination add ಮಾಡಬೇಡ್ರಿ, ಇಲ್ಲಿ inclination is different, this alpha is different, this alpha is lies between 0 to 360 degree. This is your equation of a straight line in normal form. In your next class we will discuss some problems about the normal form. Thank you.